Hi everyone, welcome back to Global IT Education YouTube channel. Today day 12. Today topic is how to record GST transactions in Tally Prime. ಸೊ ನಾವು ಇವತ್ತಿನ ಕ್ಲಾಸಲ್ಲಿ ಜಿ ಎಸ್ ಟಿ ಟ್ರಾನ್ಸಾಕ್ಷನ್ಸ್ನ ಹೇಗೆ ಓಚಸಲ್ಲಿ ರೆಕಾರ್ಡ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಮೊದಲು ಜಿ ಎಸ್ ಟಿ ಅಂತಂದರೆ ನಾವು ಟ್ಯಾಕ್ಸ್ ಪೇ ಮಾಡೋದು. ಇದರಲ್ಲಿ 2 ಟೈಪ್ಸ್ ಇದೆ. ಸೊ ಒಂದು ಇಂಟರ್ ಸ್ಟೇಟ್ ಆ್ಯಂಡ್ ಇಂಟ್ರಾ ಸ್ಟೇಟ್ ಅಂತ ಹೇಳಿಬಿಟ್ಟು. ಸೊ ವಿತಿನ್ ಸ್ಟೇಟ್ ಅಂತ ಅಂದರೆ ಇಂಟ್ರಾ ಸ್ಟೇಟ್ ಬರುತ್ತೆ. ನೆಕ್ಸ್ಟ್ ವಿತ್ 2 ಸ್ಟೇಟ್ಸ್ ಬಿಟ್ವೀನ್ 2 ಸ್ಟೇಟ್ಸ್ ಅಂತ ಅಂದರೆ ಇಂಟರ್ ಸ್ಟೇಟ್ ಬರುತ್ತೆ. ಸೊ ಇವಾಗ ನಾವು ವಿತಿನ್ ಸ್ಟೇಟ್ಸ್ ಅಂತ ಅಂದರೆ ನಾವು ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿನ ಟ್ಯಾಕ್ಸ್ ಆಗಿ ಅಪ್ಲಿಕಬಲ್ ಮಾಡ್ತೀವಿ. ನೆಕ್ಸ್ಟ್ ಬಿಟ್ವೀನ್ 2 ಸ್ಟೇಟ್ಸ್ ಅಂತ ಅಂದರೆ ಐ ಜಿ ಎಸ್ ಟಿನ ನಾವು ಅಪ್ಲಿಕಬಲ್ ಮಾಡ್ತೀವಿ. ಸೊ ಇವಾಗ ನಮಗೆ ಆಲ್ರೆಡಿ ವಿತ್ ಜಿ ಎಸ್ ಟಿ ಕಂಪನೀಸ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಮತ್ತು ಲೆಡ್ಜರ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು, ಗೂಗಲಲ್ಲಿ ಹೋಗಿ ಜಿ ಎಸ್ ಟಿ ಪೋರ್ಟಲ್ನ ಅಲ್ಲಿ ಸರ್ಚ್ ಮಾಡಿ ಹೇಗೆ ಜಿ ಎಸ್ ಟಿ ನಂಬರ್ ಹಾಕಿ ಲೆಡ್ಜರ್ಸ್ನ ಕ್ರಿಯೇಟ್ ಮಾಡೋದು ಅಂತ ತಿಳ್ಕೊಂಡಿದ್ದೀವಿ. ಸೊ ಇವಾಗ ಹೇಗೆ ವೋಚರ್ಸ್ನ ರೆಕಾರ್ಡ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಮೊದಲು ನಾವು ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿನ ಹೇಗೆ ಅಪ್ಲಿಕಬಲ್ ಆಗುತ್ತೆ ಅಂತ ನೋಡೋಣ. ಸೊ ಮೊದಲು ಏನು ಅಂತಂದರೆ ಇಂಟ್ರಾ ಸ್ಟೇಟ್ ಅಂತ ಅಂದರೆ ವಿತಿನ್ ಸ್ಟೇಟ್. ಸೊ ಮೊದಲೇ ಟ್ರಾನ್ಸಾಕ್ಷನ್ಸ್ ನಾವಿಲ್ಲಿ ಎಂಟ್ರಿ ಮಾಡೋಣ. ಫಸ್ಟ್ ವೋಚರ್ ಪರ್ಚೇಸ್, ಸೆಲೆಕ್ಟ್ ಪರ್ಚೇಸ್, ದೆನ್ Control H change mode, select item invoice. Next F2 date 5th April. Next supplier invoice. Enter. Next party account name is Amrut. Amrut Traders ಕರ್ನಾಟಕದಲ್ಲಿ ಅವರ ಬಿಸ್ನೆಸ್ ಇರೋದು. ನೀವು ನೋಡೋ ಹಾಗೆ ಪಾರ್ಟಿ ಡೀಟೇಲ್ಸಲ್ಲಿ ಅವ್ರ ನೇಮ್ ಇದೆ, ಅವರ ಅಡ್ರೆಸ್ ಇದೆ, ಸ್ಟೇಟ್ ಕರ್ನಾಟಕ, ಇಂಡಿಯಾ, ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಟೈಪ್ ರೆಗ್ಯುಲರ್ ಇದೆ, ಜಿ ಎಸ್ ಟಿ ನಂಬರ್ ಇದೆ, ಪ್ಲೇಸ್ ಆಫ್ ಸಪ್ಲೈ ಸಹ ಕರ್ನಾಟಕ ಆಗಿರೋದ್ರಿಂದ ನಾವು ಇದನ್ನು ಇಂಟ್ರಾ ಸ್ಟೇಟ್ ಅಂತ ಹೇಳಿಬಿಟ್ಟು ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಐಟಮ್ಸ್ ಬಂದು ಸ್ಯಾಮ್ಸಂಗ್ 32 5 ನಂಬರ್ಸ್ 16,000 80,000. Next Philips 5 numbers 15,000 75,000. ಸೊ ಇವಾಗ ನಾವು ಜಿ ಎಸ್ ಟಿ ಟ್ಯಾಕ್ಸ್ನ ಅಪ್ಲೈ ಮಾಡ್ತೀವಿ. ಸೊ ನಾವು ಇವಾಗ ವಿತಿನ್ ಸ್ಟೇಟ್ ಆಗಿರೋದ್ರಿಂದ ಇದಕ್ಕೆ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿನ ನಾವು ಟ್ಯಾಕ್ಸ್ ಪೇ ಮಾಡಬೇಕು. ಸೊ ಸಿ ಜಿ ಎಸ್ ಟಿನ ಮೊದಲು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೀವು ನೋಡೋ ಹಾಗೆ ಅಮೌಂಟು ಬಂದಿದೆ 13,950 rupees. ನೆಕ್ಸ್ಟು ಎಸ್ ಜಿ ಎಸ್ ಟಿ ಅದು ಸಹ 13,950. ಸೊ ಟ್ಯಾಕ್ಸ್ನ ಪೇ ಮಾಡಿದಾದಮೇಲೆ ಸ್ಕ್ರೀನ್ನ ಎಕ್ಸೆಪ್ಟ್ ಮಾಡಿ. ಇದೇ ಥರ ವಿತಿನ್ ಸ್ಟೇಟೇ ನಾನು ಇನ್ನೂ ಒಂದು ಟ್ರಾನ್ಸಾಕ್ಷನ್ಸ್ನ ರೆಕಾರ್ಡ್ ಮಾಡ್ತೀನಿ. ಸೊ ಡೇಟ್ F2 9th April. ಸೊ ಸಪ್ಲೈಯರ್ ಇನ್ವಾಯ್ಸ್ ನಂಬರ್ ಎಂಟರ್ ಡೇಟ್ 9. ಪಾರ್ಟಿ ಅಕೌಂಟ್ ನೇಮ್ ಬಾಲಾಜಿ. ಎಂಟರ್. ನೆಕ್ಸ್ಟ್ ಪರ್ಚೇಸ್ ಅಕೌಂಟ್. ನೆಕ್ಸ್ಟ್ ಐಟಮ್ಸ್ ಸೋನಿ 10 ನಂಬರ್ಸ್ ಅಮೌಂಟ್ 80,000. ಎಂಟರ್ 1,80,000. ಸೊ ಇವಾಗ ನಾವು ಇದು ಸಹ ವಿತಿನ್ ಸ್ಟೇಟ್ ಆಗಿರೋದ್ರಿಂದ ನಾವು ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಅಮೌಂಟ್ ಹಾಕಬೇಕು. ಸೊ ನಾವು ಈಗ ನೋಡೋ ಹಾಗೆ ಸಿ ಜಿ ಎಸ್ ಟಿಗೆ 16,200 rupees ಆಗಿದೆ. ನೆಕ್ಸ್ಟ್ ಎಸ್ ಜಿ ಎಸ್ ಟಿ ಸಹ 16,200 rupees ಅಂದರೆ 1,80,000
1000ಗೆ 16,200 16,200 CGST SGST ಆಗಿದೆ. ಸೊ ಇವಾಗ ಎಂಟ್ರಿ ಎಲ್ಲ ಎಂಟರ್ ಮಾಡಿದ್ಮೇಲೆ ಸ್ಕ್ರೀನ್ನ ಎಕ್ಸೆಪ್ಟ್ ಮಾಡಿ. ಸೊ ನೀವು ನೋಡೋ ಹಾಗೆ ಇವಾಗ ನಾವು ಪರ್ಚೇಸಲ್ಲಿ ಹೇಗೆ ವಿತಿನ್ ಸ್ಟೇಟ್ ಟ್ಯಾಕ್ಸ್ ಪೇ ಮಾಡೋದು, ಎಂಟ್ರೀಸ್ ಹೇಗೆ ಮಾಡಬೇಕು ಅಂತ ನೋಡಿದ್ದೀವಿ. ಸೊ ಇವಾಗ ಸೇಲ್ ಮಾಡೋದು ಸೇಲಲ್ಲಿ ಹೇಗೆ ಎಂಟ್ರೀಸ್ ಮಾಡೋದು ಅಂತ ನೋಡೋಣ. ಸೆಲೆಕ್ಟ್ ಸೇಲ್ F8, ನೆಕ್ಸ್ಟ್ F2 ಡೇಟ್ 13th April, ನೆಕ್ಸ್ಟ್ ಪಾರ್ಟಿ ಅಕೌಂಟ್ ನೇಮ್ ಭಗವತಿ, ಇವರು ಅಷ್ಟೇ ನೋಡಬಹುದು, ಕರ್ನಾಟಕ ಸ್ಟೇಟ್ ಆ್ಯಂಡ್ ರೆಗ್ಯುಲರ್ GST ನಂಬರ್ ಎಲ್ಲ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಸೇಲ್ ಅವರು ಸ್ಯಾಮ್ಸಂಗ್ 2 ನಂಬರ್ಸ್ 17,000. ನೆಕ್ಸ್ಟ್ ಸೋನಿ 5 ನಂಬರ್ಸ್ 19,000, ಟೋಟಲ್ 95,000. ಸೊ ಇವಾಗ ಸೇಲ್ ಆಗಿದೆ. ಇವ್ರಿಗೂ ಸಹ ನಾವು CGST ಮತ್ತು SGSTನ ಅಪ್ಲಿಕಬಲ್ ಆಗುತ್ತೆ. ಸೊ 11,610 ಆಗಿದೆ CGSTಗೆ, SGSTಗೂ 11,610. ಸೊ ಸ್ಕ್ರೀನ್ನ ಎಕ್ಸೆಪ್ಟ್ ಮಾಡಿ. ನಾವು ಇಂಟ್ರಾ ಸ್ಟೇಟ್ ಅಂದರೆ ವಿತಿನ್ ಟೂ ಸ್ಟೇಟ್ಸ್ದು ಎಂಟ್ರೀಸ್ ಮಾಡಿದಾಯಿತು, ಪರ್ಚೇಸು ಮತ್ತು ಸೇಲು. ಇವಾಗ ಇಂಟರ್ ಸ್ಟೇಟು ಅಂದರೆ ಬಿಟ್ವೀನ್ 2 ಸ್ಟೇಟ್ಸು ಓಚರ್ಸ್ನ ಹೇಗೆ ರೆಕಾರ್ಡ್ ಮಾಡೋದು ಅಂತ ನೋಡೋಣ. ಸೊ ಇದು ಬಿಟ್ವೀನ್ 2 ಸ್ಟೇಟ್ಸ್ ಆಗಿರೋದ್ರಿಂದ GST ಟ್ಯಾಕ್ಸ್ ನಾವು IGSTನ ಪೇ ಮಾಡಬೇಕು. ಸೊ ಮೊದಲು ಡೇಟು 21st 4 April, ನೆಕ್ಸ್ಟ್ ಸಪ್ಲೈಯರ್ ಇನ್ವಾಯ್ಸ್ ಡೇಟ್ 21st, ಪಾರ್ಟಿ ಲಕ್ಷ್ಮಿ. ನೀವು ನೋಡೋ ಹಾಗೆ ಇಲ್ಲಿ ಪಾರ್ಟಿ ಡೀಟೇಲ್ಸಲ್ಲಿ ಸ್ಟೇಟ್ ಅವ್ರದ್ದು ಆಂಧ್ರ ಪ್ರದೇಶ್ ಇದೆ, ಕಂಟ್ರಿ ಇಂಡಿಯಾ, ರಿಜಿಸ್ಟ್ರೇಷನ್ ಟೈಪ್ ರೆಗ್ಯುಲರ್, ನೆಕ್ಸ್ಟ್ GST ನಂಬರ್ ಇದೆ, ಹಾಗೆ ಪ್ಲೇಸ್ ಆಫ್ ಸಪ್ಲೈ ಬಂದು ಕರ್ನಾಟಕ. ನೋಡಿ ನೀವು ಬಿಟ್ವೀನ್ 2 ಸ್ಟೇಟ್ಸ್. ಸೊ ಇಲ್ಲಿ ನಾವು ಅದಕ್ಕೆ GSTನ ಪೇ ಮಾಡಬೇಕು ಟ್ಯಾಕ್ಸ್. ಮೊದಲು ಫಿಲಿಪ್ಸ್ 2 ನಂಬರ್ಸ್ 15,000 30,000, ಸೋನಿ 2 ನಂಬರ್ಸ್ 18,000 36,000. ಇವಾಗ ನಾವು IGSTನ ಟ್ಯಾಕ್ಸ್ ಪೇ ಮಾಡಬೇಕು 11,880 rupees. ನೆಕ್ಸ್ಟು ಬಿಲ್ ವೈಸ್ ಡೀಟೇಲ್ಸ್, ನ್ಯೂ ರೆಫರೆನ್ಸ್, ಸ್ಕ್ರೀನ್ನ ಎಕ್ಸೆಪ್ಟ್ ಮಾಡಬೇಕು. ನೆಕ್ಸ್ಟ್ ಇವಾಗ ಸೇಲ್ದು ಒಂದು ಟ್ರಾನ್ಸಾಕ್ಷನ್ ಮಾಡೋಣ. ಸೊ F8, ನೆಕ್ಸ್ಟ್ F2 ಡೇಟ್ 24 April, ನೆಕ್ಸ್ಟ್ ಪಾರ್ಟಿ ಅಕೌಂಟ್ ನೇಮ್ ಬಿಂದು, ನೋಡ್ಬೋದು ಇಲ್ಲಿ ನೀವು ತಮಿಳ್ನಾಡು ಇದೆ ಸ್ಟೇಟು ಆ್ಯಂಡ್ ಕಂಟ್ರಿ ಇಂಡಿಯಾ ರೆಗ್ಯುಲರ್ ಆಗಿದೆ. ನೆಕ್ಸ್ಟ್ ಸೇಲ್ ಅಕೌಂಟ್ ಫಿಲಿಪ್ಸ್ ಸ್ಟಾಕ್ ಐಟಮ್ 2 ನಂಬರ್ಸ್ 16,000 32,000 ಟೋಟಲ್. ಸೊ ಇವಾಗ ನಾವು IGSTನ ಪೇ ಮಾಡಬೇಕು. ಎಷ್ಟಾಗಿದೆ 5,760 rupees ಟ್ಯಾಕ್ಸ್ನ ನಾವು ಪೇ ಮಾಡ್ತಾ ಇದ್ದೀವಿ. ಸೊ ಬಿಲ್ ವೈಸ್ ಡೀಟೇಲ್ಸಲ್ಲಿ ಸೆಲೆಕ್ಟ್ ನ್ಯೂ ರೆಫರೆನ್ಸ್ ಆ್ಯಂಡ್ ಎಕ್ಸೆಪ್ಟ್ ದಿ ಸ್ಕ್ರೀನ್. ಸೊ ಇವಾಗ ನೋಡೋ ಹಾಗೆ ನಾವು CGST SGST ಹಾಗೆ IGSTನ ಟ್ಯಾಕ್ಸನ್ನು ಪೇ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡಿದ್ದೀವಿ. ಇವಾಗ ನಾವು ಮಾಡಿರೋ ಟ್ರಾನ್ಸಾಕ್ಷನ್ಸ್ ಎಲ್ಲ ಡೇ ಬುಕ್ಕಲ್ಲಿ ನೋಡೋಣ. ಸೊ F2 ಡೇಟ್ ಹಾಕ್ಕೊಳ್ಳಿ. ನೋಡಿ ನೀವು ನಾವು ಮಾಡಿರೋ ಟ್ರಾನ್ಸಾಕ್ಷನ್ಸ್ ಎಲ್ಲ ಇದೆ. ಸೊ ಇವಾಗ ನಾವು Alt G ಕ್ಲಿಕ್ ಮಾಡೋಣ, ಗೋ ಟು ಆಪ್ಷನ್. ಇದರಲ್ಲಿ ನಾವು GSTR ಅಂದರೆ ನಾವು ಮಾಡಿರೋ ಟ್ರಾನ್ಸಾಕ್ಷನ್ಸು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅಂತ
ಜಿ ಎಸ್ ಟಿ ಆರ್ 1 ಮತ್ತು ಜಿ ಎಸ್ ಟಿ ಆರ್ 3Bಯಲ್ಲಿ ಚೆಕ್ ಮಾಡ್ಬೋದು. ಮೊದಲು ಜಿ ಎಸ್ ಟಿ ಆರ್ 1ಅಲ್ಲಿ ಚೆಕ್ ಮಾಡೋಣ. ಸೊ ನೀವು ನೋಡೋ ಹಾಗೆ ನೋಡ್ಬೋದು, ಇಲ್ಲಿ ಅನ್ಸರ್ಟೈನ್ ಟ್ರಾನ್ಸಾಕ್ಷನ್ ಕರೆಕ್ಷನ್ ನೀಡೆಡ್ 0 ಇದೆ. ಸೊ ಏನು ಮಿಸ್ಟೇಕ್ಸ್ ಇಲ್ಲ. ಸೊ ನೆಕ್ಸ್ಟು ಆಲ್ಟ್ ಜಿ ಎಸ್ ಟಿ ಆರ್ 3Bಯಲ್ಲಿ ಚೆಕ್ ಮಾಡೋಣ. ನೀವು ನೋಡೋ ಹಾಗೆ ಎಲ್ಲ ಕರೆಕ್ಟ್ ಇದೆ, ಯಾವುದು ಕರೆಕ್ಷನ್ ನೀಡೆಡ್ ಇಲ್ಲ. ಸೊ ನಾವು ಮಾಡಿರೋ ಟ್ರಾನ್ಸಾಕ್ಷನ್ಸ್ ಎಲ್ಲ ಕರೆಕ್ಟ್ ಇದೆ ಅಂತ ಅರ್ಥ. ಓಕೆ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಸೊ ಹೆಚ್ಚಿನ ಟ್ಯಾಲಿ ವೀಡಿಯೋಸ್ಗಾಗಿ ಗ್ಲೋಬಲ್ IT ಎಜುಕೇಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು.